ಇಂದು ದೇಶದಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಜೋರಾಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಸುಪ್ರಸಿದ್ಧ ಇಸ್ಕಾನ್ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ದುಪ್ಪಟ್ಟಾಗಿತ್ತು. ಅರ್ಚಕರು ರಾಧಾಕೃಷ್ಣನಿಗೆ ವಿವಿಧ ರೀತಿಯ ಪೂಜೆಯನ್ನು ನೆರವೇರಿಸಿದ್ರು. ಇನ್ನು ರಾಧಾಕೃಷ್ಣರ ದರ್ಶನ ಪಡೆಯೋಕೆ ಅಪಾರ ಪ್ರಮಾಣದ ಭಕ್ತ ಸಮೂಹ ಹರಿದು ಬಂದಿತ್ತು. ಅಲ್ಲದೆ ಬಂದಂತ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದೇಗುಲದುದ್ದಕ್ಕೂ ಕೃಷ್ಣನ ನಾಮಸ್ಮರಣೆ ಜಯಂಕರಿಸಿತ್ತು. ರಾಧಾಕೃಷ್ಣರ ದರ್ಶನ ಪಡೆದು ಭಕ್ತರು ಪುನೀತರಾಗಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಸ್ಕಾನ್ ಟೆಂಪಲ್ನಲ್ಲಿ ನಡೆದಿರುವಂತಹ ಪೂಜೆ ಪುನಸ್ಕಾರಗಳ ದೃಶ್ಯಗಳು, ಜೊತೆಗೆ ಇವತ್ತು ಭಕ್ತ ಸಮೂಹ ಯಾವ ರೀತಿಯಾಗಿ ನಡೆದಿತ್ತು ಗಮನಿಸ್ತಾ ಇದ್ದೀರಾ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಇಸ್ಕಾನ್ ದೇಗುಲದಲ್ಲಿ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜೊತೆಗೆ ಇವತ್ತು ರಾಧಾಕೃಷ್ಣ ಅನ್ನುವಂಥ ಘೋಷಣೆ, ನಾಮಸ್ಮರಣೆ ಏನಿದೆ ಜಯಂಕರಿಸ್ತಾ ಇತ್ತು. ನಂದ ಗೋಪಾಲನ ದರ್ಶನವನ್ನು ಪಡ್ಕೊಂಡು ಇವತ್ತು ಪುನೀತರಾಗಿದ್ದಾರೆ ಭಕ್ತಾದಿಗಳು. ದೇಶದಾದ್ಯಂತ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಅನೇಕರು ತಮ್ಮ ಮನೆಯಲ್ಲಿನೇ ಕೃಷ್ಣನನ್ನು ಕೂರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾರೆ. ಮನೆಯಲ್ಲಿರುವಂಥ ಪುಟ್ಟ ಮಕ್ಕಳಿಗೆ ರಾಧಾಕೃಷ್ಣರ ವೇಷಭೂಷಣಗಳನ್ನು ತೊಡಿಸಿ ಸಂಭ್ರಮ ಪಡ್ತಾರೆ. ಮತ್ತೊಂದು ಕಡೆ ಇಸ್ಕಾನ್ ಟೆಂಪಲ್ ಅಂತ ಬಂದಾಗ ಪ್ರತಿ ವರ್ಷವೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿವಿಧ ರೀತಿಯ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನ ಮಾಡೋದ್ರ ಮೂಲಕ, ಜೊತೆಗೆ ಬರುವಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಪ್ರಸಾದ ವಿತರಣೆಯನ್ನು ಕೂಡ ಮಾಡೋದ್ರ ಮೂಲಕ ಈ ಒಂದು ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬಂದಿರೋದು. ರಾಧಾಕೃಷ್ಣರಿಗೆ ವಿವಿಧ ರೀತಿಯಾಗಿ ಪೂಜೆಯನ್ನು ಇವತ್ತು ಸಮರ್ಪಣೆ ಮಾಡಲಾಗಿದೆ. ಜೊತೆಗೆ ಬಂದಂಥ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಅಚ್ಚುಕಟ್ಟಾಗಿ ಎಲ್ಲವನ್ನು ನಿರ್ವಹಣೆ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಭಕ್ತರು ಈಗಾಗಲೇ ಇಸ್ಕಾನ್ ಟೆಂಪಲ್ಗೆ ಬಂದು ರಾಧಾಕೃಷ್ಣರ ದರ್ಶನವನ್ನು ಅದರಲ್ಲೂ ಇವತ್ತು ವಿಶೇಷ ಅಲಂಕಾರದಲ್ಲಿ ಇರುವಂಥ ರಾಧಾಕೃಷ್ಣರ ದರ್ಶನ ಪಡ್ಕೊಂಡು ಪುನೀತರಾಗಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಇಸ್ಕಾನ್ ಟೆಂಪಲ್ನಲ್ಲಿ ಪ್ರತಿ ವರ್ಷವೂ ಕೂಡ ದುಪ್ಪಟ್ಟಾಗಿಯೇ ಕಾಣಿಸುತ್ತೆ.